ಅದಕ್ಕೆ ಯೇಸು ಹೇಳಿದ್ದು, ಅಂಟಿಲ್ ಯು ಬಿ ಫಿಲ್ಡ್ ಬೈ ದ ಪವರ್ ಆಫ್ ಗಾಡ್, ಡೋಂಟ್ ಲೀವ್ ದಿಸ್ ಪ್ಲೇಸ್. ಮೇಲಿನಿಂದ ಬರುವ ಶಕ್ತಿಯಿಂದ ಭೂಷಿತರಾಗುವ ತನಕ ಇಲ್ಲೇ ಕಾದುಕೊಂಡಿರಿ, ಇಲ್ಲಿಂದ ನೀವು ಹೋಗಬೇಡಿ. ಹೋದರೆ ನಿಮಗೆ ಹೆಲ್ದಿಯಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ನೀವು ಮೇಲಿನಿಂದ ಬರೋ ಶಕ್ತಿಯಿಂದ ತುಂಬಲ್ಪಟ್ಟಾಗ ನಿಮ್ಮ ಅಂತರಂಗದೊಳಗಡೆ, ನಿಮ್ಮ ಹೃದಯದೊಳಗಡೆ, ಮನಸ್ಸಿನೊಳಗಡೆ ಕ್ರಿಸ್ತ ಯೇಸುವಿನ ಪ್ರೀತಿ ಒಂದು ಮಳೆ, ದೊಡ್ಡ ಮಳೆ ಥರ ಸುರಿಯುತ್ತೆ. ಆ ಮಳೆ ಥರ ನಿಮ್ಮ ಒಳಗಡೆ ಯೇಸು ಪ್ರೀತಿ ಸುರಿದಾಗ ನಿಮ್ಮ ಒಳಗಡೆ ಇರುವ ಭಯ ಹೋಗುತ್ತೆ, ಟೆನ್ಷನ್ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ಕೀಳರಿಮೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀವು ಝೀರೋ ಆಗ್ತೀರಿ. ನಿಮ್ಗೆ ಒಂದೇ ಇರೋದು, ಯೇಸುಗಾಗಿ ಬದುಕಬೇಕು. ಐ ವಾಂಟ್ ಟು ಲೀವ್ ಫಾರ್ ಜೀಸಸ್, ಐ ಆಮ್ ರೆಡಿ ಟು ಡೈ ಫಾರ್ ಜೀಸಸ್. ದ್ಯಾಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಲವ್. ಅನಾಯಿಂಟಿಂಗ್ ಅಂದರೆ ಅದೇ. ಅಭಿಷೇಕ ಅಂದರೆ ಏನು ನಮ್ಮ ಹೀಗೆ ಬೀಳಿಸೋದಲ್ಲ. ಅಭಿಷೇಕ ಬಿದ್ದವನನ್ನು ಎತ್ತೋದು. ಮನುಷ್ಯನ ಮನಸ್ಸು ಆರೋಗ್ಯಕರವಾಗಿ ಇಲ್ಲದೇ ಇದ್ದರೆ ನಮಗೆ ಸಂತೋಷವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಹೆಲ್ದಿಯಾಗಿ ಇಲ್ಲದೆ ಇದ್ದರೆ ನಮಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಹೆಲ್ದಿಯಾಗಿ ಇಲ್ಲದೇ ಇರುವಾಗ ನಮ್ಮ ಸಂಬಂಧಗಳು ಹೆಲ್ದಿಯಾಗಿ ಇರೋದಿಲ್ಲ. ಇಂದು ನಮ್ಮಲ್ಲಿ ಅನೇಕರ ಮನಸ್ಸು ಆರೋಗ್ಯಕರವಾಗಿ ಇಲ್ಲ. ಅವರ್ ಹಾರ್ಟ್ ಈಸ್ ನಾಟ್ ಹೆಲ್ದಿ. ನಮ್ಮ ಮನಸ್ಸು ಆರೋಗ್ಯಕರವಾಗಿಲ್ಲ, ರೋಗಗ್ರಸ್ತವಾಗಿದೆ. ಅನೇಕ ಗಾಯಗಳು, ನೋವುಗಳು ಇಂದು ನಮ್ಮ ಮನಸ್ಸಿನ ಒಳಗಡೆ ಇದೆ. ಅದರ ಒಂದು ಪರಿಣಾಮನೇ ನಮಗೆ, ಅನೇಕರಿಗೆ ಜೀವನದಲ್ಲಿ ಒಂದು ಆಸಕ್ತಿ ಅನ್ನೋದಿಲ್ಲ. ಏನು ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಲೈಫ್ ಈಸ್ ಬೋರಿಂಗ್. ಜೀವನ ಒಂದು ರೀತಿ ಬೋರು, ಕನ್ಫ್ಯೂಷನ್. ಏನು ಮಾಡಬೇಕೋ ಗೊತ್ತಿಲ್ಲ. ಏನೇನೋ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಫೇಲ್ ಆಗ್ತಾ ಇದ್ದೀವಿ. ನೋ ಸ್ಟೆಬಿಲಿಟಿ, ಒಂದು ಸ್ಥಿರತೆ ಇಲ್ಲ. ಕಾರಣ ಏನು? ಊಂಜ್, ಅಂತರಂಗದಲ್ಲಿ ನೋವುಗಳು ಇರುವಾಗ ನಮ್ಮ ಜೀವನದಲ್ಲಿ ಸ್ಥಿರತೆ ಇರೋದಿಲ್ಲ. ಇಂದು ನಮ್ಮಲ್ಲಿ ಅನೇಕರ ಹೃದಯದಲ್ಲಿ ಅನೇಕ ರೀತಿಯ ನೋವುಗಳಿದೆ, ಗಾಯಗಳಿದೆ. ಕೆಲವೊಂದು ಗಾಯಗಳು, ನೋವುಗಳು ನಮಗೆ ಗೊತ್ತಿದೆ. ವಿ ನೋ ಫ್ಯೂ ಆಫ್ ದೆಮ್. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ನೋವುಗಳು, ಗಾಯಗಳು ನಮ್ಮ ಒಳಗಡೆ ಇದೆ. ವಿತೌಟ್ our knowledge, consciousness, there are wounds in our unconscious state of mind. ನಮ್ಮ ಮನಸ್ಸಿನ ಆ ಒಂದು ಪ್ರಜ್ಞಾಹೀನ ಅವಸ್ಥೆಗಳಲ್ಲಿ ನಮಗೆ ಗೊತ್ತಿಲ್ಲದ ಅನೇಕ ನೋವುಗಳು, ಗಾಯಗಳು ನಮ್ಮ ಒಳಗಡೆ ಇದೆ. ಅದು ಏನು ಮಾಡುತ್ತೆ ಅಂದರೆ, ಅದು ನಮ್ಮ ಬಿಹೇವಿಯರ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ನಡವಳಿಕೆ, ನಮ್ಮ ಜೀವನದ ಮೇಲೆ ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ನಮಗೆ ಕೂಡ ಗೊತ್ತಿರೋದಿಲ್ಲ, ನಾನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀನಿ. ವೈ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ನಾನು ಈ ರೀತಿ ಅಲ್ವಲ್ಲ, ನಾನು ಈ ರೀತಿ ಮಾಡಬಾರ್ದಲ್ವಾ, ಮತ್ತೆ ಯಾಕೆ ನಾನು ಈ ರೀತಿ ಇದ್ದೀನಿ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಇದು ತಪ್ಪು ಅಂತ, ಆದರೂ ಕೂಡ ಇದನ್ನು ಬಿಡಲಿಕ್ಕಾಗ್ತಾ ಇಲ್ಲ, ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನಾನು ಹೀಗಿರಬಾರ್ದು ಅಂತ, ಆದರೆ ಹಾಗೇನೇ ಇದ್ದೀನಿ. ಯಾಕೆ? ಕೆಲವರು ಡಿಪ್ರೆಷನ್ಗೆ ಹೋಗಿದ್ದೀವಿ, ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ನ ತಗೊಳ್ತಾನೆ ಇದ್ದೀವಿ, ಪ್ರಯೋಜನ ಆಗ್ತಾ ಇಲ್ಲ. ನಿದ್ರೆ ಮಾತ್ರೆ ತಗೊಳ್ತಾ ಇದ್ದೀವಿ, ಪ್ರಯೋಜನ ಆಗ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಅಂತರಂಗದಲ್ಲಿ, ಮನಸ್ಸಿನಲ್ಲಿ
ಆಳವಾಗಿ ಆಗಿರುವ ಅನೇಕ ಗಾಯಗಳಿಗೆ, ನೋವುಗಳಿಗೆ ನಾವು ಹೊರಗಡೆಯಿಂದ ಸೇವಿಸುವ ಮಾತ್ರೆ, ಮೆಡಿಸಿನ್ ಖಂಡಿತ ನಮಗೆ ಸೌಖ್ಯ ಕೊಡೋದಿಲ್ಲ. ಸೌಖ್ಯ ಕೊಡೋದಿಲ್ಲ. ಒಂದು ತಿಳ್ಕೊಳ್ಳಿ, ಯಾವುದೇ ಸೈಕ್ಯಾಟ್ರಿಕ್ ಮೆಡಿಸಿನ್ ನಮಗೆ ಹೀಲಿಂಗ್ ಕೊಡೋದಿಲ್ಲ. ಅದು ನಮ್ಮನ್ನು ಒಂದು ರೀತಿ ಒಳಗಡೆಯಿಂದ ಫಿಸಿಕಲಿ ಸಾಯಿಸುತ್ತೆ. ನಮ್ಮ ಒಳಗಡೆ ಇರ್ತಕ್ಕಂಥ, ಮೈಂಡಲ್ಲಿರ್ತಕ್ಕಂಥ ಕೆಲವೊಂದು ಆರ್ಗನ್ಸ್ ಅಥವಾ ಸೆಲ್ಸನ್ನು ಸಾಯಿಸುತ್ತೆ. ಬಿಟ್ಟರೆ ನಮ್ಮ ಒಳಗಡೆ ಹೀಲಿಂಗನ್ನು ಯಾವುದೇ ಸೈಕ್ಯಾಟ್ರಿಕ್ ಮೆಡಿಸಿನ್ ಕೊಡೋದಿಲ್ಲ. ನಿಮ್ಮ ಪ್ರಾಬ್ಲಮ್ ಅಲ್ಲೇ ಇರುತ್ತೆ. ಆದರೆ ನಮ್ಮ ಒಳಗೆ, ಹೃದಯದ ಒಳಗೆ ಹೋಗಿ ಅಲ್ಲಿ ಸೌಖ್ಯವನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಾಗುವುದು ಪವಿತ್ರಾತ್ಮರಿಗೆ ಮಾತ್ರನೇ. ಓನ್ಲಿ ಹೋಲಿ ಸ್ಪಿರಿಟ್ ಕೆನ್ ಗೋ ಇನ್ ಟು ಅವರ್ ಹಾರ್ಟ್ ಆ್ಯಂಡ್ ಬ್ರಿಂಗ್ ಹೀಲಿಂಗ್ ಹಿಯರ್. ನಮ್ಮ ಒಳಗಡೆ ವಿ ಆಲ್ ನೀಡ್ ದಟ್ ಹೀಲಿಂಗ್. ನಮಗೆಲ್ಲರಿಗೂ ನಮ್ಮ ಒಳಗಡೆ ಒಂದು ಸೌಖ್ಯ ಬೇಕಾಗಿದೆ. ನೋಡಿ, ನಮ್ಮ ಒಳಗಡೆ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ನೋವುಗಳು ಇರುವಾಗ ಅದು ಯಾವ ರೀತಿಯಲ್ಲಿ ಕಾಣಲ್ಪಡ್ತದೆ ಅಂದರೆ, ಒಂದು ನಮಗೆ ಸುಲಭವಾಗಿ ಅರ್ಥ ಆಗೋ ಥರ ಶರೀರದಲ್ಲಿ ಅನೇಕ ವಿಧವಾದ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಶಾರೀರಿಕವಾದ ಅನೇಕ ನೋವುಗಳು. ಫಾರ್ ಎಕ್ಸಾಂಪಲ್, ಮೈಗ್ರೇನ್ ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ನೋವುಗಳು ನಮ್ಮೊಳಗಡೆ ಕಾಣಿಸ್ಕೊಳ್ಳುತ್ತೆ. ನಾವು ಅದಕ್ಕೆ ಮಾತ್ರೆ ತಗೊಳ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ, ವಾಸಿ ಆಗೋದಿಲ್ಲ. ಇದಕ್ಕೆ ವಾಸಿ ಆಗಬೇಕಾಗಿರೋದು ಹೊರಗಡೆ, ನಿನ್ನ ಶರೀರದಲ್ಲಿ ಅಲ್ಲ, ನಿನ್ನ ಮನಸ್ಸಿನ ಒಳಗಡೆ. ನಿನ್ನ ಮನಸ್ಸಿನ ಒಳಗಡೆ ಸೌಖ್ಯ ಸಿಗಬೇಕು. ಇನ್ನೊಂದು ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ಳೋದು ಹೇಗೆ ಅಂದರೆ, ನಮ್ಮ ಒಳಗಡೆ ಗಾಯ ಇದ್ದಾಗ ಅದು ಹೊರಗೆ ಹೇಗೆ ಗೊತ್ತಾಗ್ತದೆ ನಮ್ಮ ಒಳಗಡೆ ಗಾಯ ಇದೆ ಅಂತ, ನನ್ನ ಮನಸ್ಸಿನೊಳಗಡೆ ಗಾಯ ಇದೆ ಅಂತ? ನಮಗೆ ಸಂತೋಷವಾಗಿ ಇರಲಿಕ್ಕಾಗೋದಿಲ್ಲ. ನಾವು ಯಾವಾಗಲೂ ಒಂದು ರೀತಿ, ಈ ನಮ್ಮ ಮನೆಯಲ್ಲಿ ಯಾರೋ ಸತ್ತು ಹೋದಾಗ ಯಾವ ರೀತಿ ಒಂದು ಶೋಕ ತಪ್ತರಾಗಿರ್ತೀವಲ್ಲ, ಆ ರೀತಿ ಒಂದು ಸಪ್ಪೆಯಾದ ಪರಿಸ್ಥಿತಿಯಲ್ಲಿ ನಾವು ಯಾವಾಗಲೂ ದುಃಖ ತಪ್ತರಾಗಿರ್ತೀವಿ. ಕಾರಣ ಏನು? ಊಟ ಮಾಡಿಲ್ವಾ? ಊಟ ಮಾಡಿದ್ದೀವಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿಲ್ವಾ? ಎಲ್ಲರೂ ಚೆನ್ನಾಗಿದ್ದಾರೆ. ಕೆಲಸ ಇಲ್ವಾ? ಕೆಲಸ ಇದೆ. ಎವ್ರಿಥಿಂಗ್ ಈಸ್ ಫೈನ್, ಬಟ್ ಯು ಆರ್ ಫೀಲಿಂಗ್ ಸ್ಯಾಡ್. ಯು ಆರ್ ಫೀಲಿಂಗ್ ಸ್ಯಾಡ್. ಜೊತೆಯಲ್ಲಿದ್ದವ್ರು ಏನು ಮಾಡ್ತಾರೆ? ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ, ಮನೋರೋಗ ತಜ್ಞರ ಹತ್ರ ಕರ್ಕೊಂಡು ಹೋಗ್ತಾರೆ. ಪ್ರಯೋಜನಕ್ಕೆ ಬರೋದಿಲ್ಲ. ಏನು ಬೇಕು ಹಾಗಾದರೆ? ಯು ನೀಡ್ ಎ ಇನ್ನರ್ ಹೀಲಿಂಗ್. ಆಂತರಿಕವಾದ ಒಂದು ಸೌಖ್ಯ ಬೇಕು. ಹೂ ವಿಲ್ ಹೀಲ್ ಯು ಇನ್ ಯುವರ್ ಇನ್ನರ್ ಪಾರ್ಟ್? ದಟ್ ಮೀನ್ಸ್ ಯುವರ್ ಸೋಲ್. ನಿಮ್ಮ ಈ ಅಂತರಂಗದಲ್ಲಿ ಸೌಖ್ಯ ಯಾರಿಗೆ ಕೊಡಲಿಕ್ಕಾಗುತ್ತೆ? ಓನ್ಲಿ ಗಾಡ್ ಕ್ಯಾನ್ ಡೂ ದಟ್. ದೇವರಿಗೆ ಮಾತ್ರನೇ ಅದು ಕೊಡಲಿಕ್ಕಾಗ್ತದೆ. ದೇವರಿಗೆ ಮಾತ್ರನೇ, ಯಾವ ಮನುಷ್ಯನಿಗೂ ಕೂಡ ಕೊಡಲಿಕ್ಕಾಗೋದಿಲ್ಲ. ಪವಿತ್ರಾತ್ಮರಿಗೆ ಮಾತ್ರ ಸಾಧ್ಯ. ಪವಿತ್ರಾತ್ಮರು ನಮ್ಮ ಒಳಗೆ, ನಮ್ಮ ಹೃದಯದ ಒಳಗಡೆ ಏನು ಮಾಡ್ತಾರೆ ಅಂದರೆ, ದೇವರ ಪ್ರೀತಿಯನ್ನು ರಿಲೀಸ್ ಮಾಡ್ತಾರೆ. ಹಿ ರಿಲೀಸಸ್ ಗಾಡ್ಸ್ ಲವ್. ನಾವು ಬೆಳಗ್ಗೆ ಕೇಳಿಸ್ಕೊಂಡಿವಿ ಒಂದು ವಾಕ್ಯ, ಪರ್ಫೆಕ್ಟ್ ಲವ್ ಕ್ಯಾಸ್ಟ್ ಔಟ್ ಆಲ್ ದ ಫಿಯರ್. ಆ ಪೂರ್ಣವಾದ ಪ್ರೀತಿ ನಮ್ಮ ಒಳಗಡೆ ಪವಿತ್ರಾತ್ಮರು ರಿಲೀಸ್ ಮಾಡುವಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಭೀತಿ ಹೊರಗಡೆ ಹೋಗ್ತದೆ, ಯಾತನೆ ಹೊರಗಡೆ ಹೋಗ್ತದೆ. ನಾವು ಫ್ರೀ ಆಗ್ತೀವಿ, ನಮ್ಮ ಅಂತರಂಗ ಫ್ರೀ ಆಗ್ತೀವಿ. ನಾವು ವಿ ಆರ್ ನಾಟ್ ಫ್ರೀ. ಈಗ ನಮ್ಮ ಒಳಗಡೆ ನಾವು ಫ್ರೀ ಅಲ್ಲ. ನಮ್ಮ ಒಳಗಡೆ ಅನೇಕ ಗಾಯಗಳಿದೆ, ಅನೇಕ ನೋವುಗಳಿದೆ. ಇದಕ್ಕೆ ಕಾರಣಗಳು ಏನೇ ಇರಲಿ, ಕಾರಣಗಳು ಬೇಕಾದಷ್ಟು ಇರಬಹುದು. ಉದಾಹರಣೆ, ಕಾರಣಗಳು ಯಾಕೆ ಬರ್ತದೆ, ನಮ್ಮ ಅಂತರಂಗ ಯಾಕೆ ಈ ರೀತಿ ನೋವು ಅಥವಾ ಗಾಯಕ್ಕೆ ಒಳಗಾಗಿದೆ ಅಂದರೆ, ಮುಖ್ಯವಾಗಿ ಸಿನ್, ಪಾಪ. ವಿ ಶುಡ್ ನಾಟ್ ನೆಗ್ಲೆಕ್ಟ್ ಸಿನ್. ಪಾಪವನ್ನು ಸರಿಯಾದ ರೀತಿಯಲ್ಲಿ ನಾವು ಡೀಲ್ ಮಾಡದೇ ಇದ್ದರೆ ಆಂತರಿಕವಾಗಿ ಒಳ್ಳೆಯ ಸೌಖ್ಯವನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ.
ಪಾಪಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಂಡ್ರೆ ಮಾತ್ರನೇ ಅಂತರಂಗದಲ್ಲಿರ್ತಕ್ಕಂತಹ ಗಾಯ ವಾಸಿಯಾಗ್ತದೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಅದರಿಂದ ಪಾಪ ಅಂದರೆ ಏನು, ಅದರಿಂದ ಆದ ಪರಿಣಾಮ ಏನು ನಮಗೆ ಅರ್ಥ ಆಗಬೇಕು. ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಕ್ವಿಕ್ಕಾಗಿ ಹೇಳೋದಾದರೆ, ಆದಾಮನು ಏದೆನ್ ತೋಟದಲ್ಲಿ ಪಾಪ ಮಾಡ್ದ, ಅದರ ಒಂದು ಪರಿಣಾಮ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅವನಿಗೆ ದೇವರ ಹತ್ತಿರ ಬರಲಿಕ್ಕೆ ಭಯ ಆಗ್ತಾ ಇದೆ. ಹಿ ಡಸಂಟ್ ವಾಂಟ್ ಟು ಕಮ್ ನಿಯರ್ ಟು ಗಾಡ್. ಹಿ ವಾಸ್ ರನ್ನಿಂಗ್ ಅವೇ ಫ್ರಮ್ ಗಾಡ್. ಆಂತರಿಕ ಗಾಯದ ಲಕ್ಷಣ ಅದು. ಇವತ್ತು ಅನೇಕ ಕುಟುಂಬಗಳಲ್ಲಿ ಯವನಸ್ಥ ಮಕ್ಕಳು ಆಂತರಿಕ ಗಾಯದಿಂದ ಇದ್ದಾರೆ. ನೀವು ಅವ್ರನ್ನ ಪ್ರಾರ್ಥನೆಗೆ ಕರೀರಿ, ಅವ್ರು ಓಡೋಗ್ತಾರೆ, ಬರಲ್ಲ. ದೇ ಕೆನಾಟ್ ಕಮ್ ಆ್ಯಂಡ್ ಸಿಟ್ ಫಾರ್ ಪ್ರೇಯರ್. ಚರ್ಚಿಗೆ ಕರೀರಿ, ಬರ್ಲಿಕ್ಕೆ ಆಗೋದಿಲ್ಲ. ಯು ಕಾಲ್ ದೆಮ್ ಫಾರ್ ರಿಟ್ರೀಟ್ಸ್, ದೇ ಕೆನಾಟ್ ಕಮ್. ದೇ ಡೋಂಟ್ ವಾಂಟ್ ಟು ಕಮ್. ಕಾರಣ ಏನು? ಬಿಕಾಸ್ ಆಫ್ ಸಿನ್ their soul is wounded. When a person is carrying inner wounds, he cannot come closer to God. He will run away from God. ನೀವೆಷ್ಟೇ ಅವರಿಗೆ ಉಪದೇಶ ಮಾಡಿದ್ರು, ಚಾಕ್ಲೇಟ್ ಕೊಡ್ತೀನಿ ಅಂದರು, ಬೈದರು, ಏನೇ ಮಾಡಿದ್ರು, ಯು ಕೆನಾಟ್ ಬ್ರಿಂಗ್ ದೆಮ್ ಕ್ಲೋಸರ್ ಟು ಗಾಡ್. ದೇವರ ಹತ್ತಿರಕ್ಕೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಸಿನ್ ಕಾಸಸ್ ಇನ್ನರ್ wounds. ಪಾಪ ಅಂತರಂಗವನ್ನು ಗಾಯ ಮಾಡುತ್ತೆ. ಅದು ದೊಡ್ಡ ಪಾಪ ಇರಲಿ, ಚಿಕ್ಕ ಪಾಪ ಇರಲಿ. ಆದಾಮ ಏನು ಮಾಡ್ದ? ದೇವರು ಹುಡುಕಿಕೊಂಡು ಬಂದಾಗ ದೇವರ ಶಬ್ದ ಕೇಳಿದ ತಕ್ಷಣ ಅವನು ದೇವರ ಹತ್ರ ಓಡೋಗಿಲ್ಲ. ದ ಮೂಮೆಂಟ್ ಹಿ ಹರ್ಡ್ ದ ವಾಯ್ಸ್ ಆಫ್ ಗಾಡ್, ಹಿ ಡಿಡ್ ನಾಟ್ ರ್ಯಾನ್ ಟುವರ್ಡ್ಸ್ ಗಾಡ್, ಹಿ ರ್ಯಾನ್ ಅವೇ ಫ್ರಮ್ ಗಾಡ್. ಕೆಲವು ಮನೆಯಲ್ಲಿ ಇವತ್ತು ಪ್ರೇಯರ್ ಇದೆ ಅಂತ ಹೇಳಿದ್ರೆ ಅವತ್ತ ಮಕ್ಕಳು ಎಸ್ಕೇಪ್ ಆಗ್ತಾರೆ, ಅಥವಾ ಗಂಡ ಎಸ್ಕೇಪ್ ಆಗ್ತಾನೆ, ಸಿಗಲ್ಲ. ಬಾಕಿ ಎಲ್ಲ ದಿವಸ ಅಲ್ಲೇ ಇರ್ತಾರೆ. ಅವ್ರ ಅಪ್ಪ ಅಮ್ಮನ, ಎಲ್ಲಿ ನಿಮ್ಮ ಮಗ, ಎಲ್ಲಿ ನಿಮ್ಮ ಮಗಳು, ಇಷ್ಟು ತನಕ ಇಲ್ಲೇ ಮೊಬೈಲ್ ಫೋನ್ ಇಟ್ಕೊಂಡಿದ್ಲು, ಈಗ ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ನಾವು ಹೇಳ್ತೀವಿ ಪಿಶಾಚಿ ಹೊತ್ಕೊಂಡು ಹೋಯ್ತು ಅಂತ. ಪಿಶಾಚಿ ಹೊತ್ಕೊಂಡು ಹೋಗುವಂಥ ಕೇಸುಗಳು ಇದೆ, ಅದು ಬೇರೆ. ಇಲ್ಲ, ನಾನು ಹೇಳ್ತಾ ಇರೋದು ಆಂತರಿಕ ಗಾಯ ಇರುವಾಗ ಅಂಥ ವ್ಯಕ್ತಿಗಳಿಗೆ ದೇವರ ಹತ್ರ ಬರಲಿಕ್ಕೆ ಆಗೋದಿಲ್ಲ. ವಾಕ್ಯ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ವಾಕ್ಯ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೊಬೈಲ್ ಫೋನ್ನಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಸ್ಟಡೀಸಲ್ಲೆಲ್ಲ ಚೆನ್ನಾಗಿರ್ತಾರೆ. ಅದರ್ ಥಿಂಗ್ಸ್ ಅದರ್ ದ್ಯಾನ್ ದಿಸ್ ಗಾಡ್ಲಿ ಥಿಂಗ್ಸ್, ದೈವಿಕವಾದ ಈ ಕಾರ್ಯಗಳಿಂದ ಅವರು ದೂರ. ಕೆಲವರು ಹೇಳ್ತಾರಲ್ಲ, ನನ್ನ ಮಗ ತುಂಬ ಒಳ್ಳೆಯವನು, ನನ್ನ ಮಗಳು ತುಂಬ ಒಳ್ಳೆಯವಳು, ಆದರೆ ದೇವರು ಅಂದರೆ ಆಗಲ್ಲ, ಪ್ರಾರ್ಥನೆ ಅಂದರೆ ಆಗಲ್ಲ, ಬೈಬಲ್ ಅಂದರೆ ಆಗೋದಿಲ್ಲ. ಕಾರಣ ಏನು? ಅವ್ರು ಹೇಳೋ ಪ್ರಕಾರ ಅವ್ರ ಮಗ ತುಂಬ ಒಳ್ಳೆಯವನೇ, ಅವ್ರ ಮಗಳು ತುಂಬ ಒಳ್ಳೆಯವಳೆ, ಆದರೆ ಅವಳ ಒಳಗಡೆ ಗಾಯ ಇದೆ, ಉಣ್ಸಿದೆ. ಆ ಉಣ್ಸಿರೋದ್ರಿಂದ ಅವರಿಗೆ ಪ್ರಾರ್ಥನೆ ಅಂದರೆ ಆಗೋದಿಲ್ಲ, ಬೈಬಲ್ ಅಂದರೆ ಆಗೋದಿಲ್ಲ, ಪ್ರೇಯರ್ ಗ್ರೂಪ್ ಅಂದರೆ ಆಗೋದಿಲ್ಲ, ಚರ್ಚ್ ಅಂದರೆ ಆಗೋದಿಲ್ಲ. ಬಟ್ ಒಳ್ಳೆಯವರೇ. ಆಂತರಿಕ ಗಾಯ ಇರೋರೆಲ್ಲ ಕೆಟ್ಟವರಲ್ಲ, ಆಯಿತಾ? ಒಳ್ಳೆಯವರು ಇರ್ತಾರೆ, ಎಲ್ಲವರು ಎಲ್ಲ ಥರದವರು ಇರ್ತಾರೆ. ಆಲ್ ಕ್ಯಾಟಗರೀಸ್ ಆಫ್ ಪೀಪಲ್ ಆರ್ ದೇರ್. ಇದು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇದ್ದರೆ, ಯು ಮಸ್ಟ್ ನೋ ದ ರೀಸನ್ ವೈ ಯು ಆರ್ ಡೂಯಿಂಗ್ ಲೈಕ್ ದ್ಯಾಟ್, so that you can surrender that area into the hands of the Lord, the true healer, and you can receive healing. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಆ ರೀತಿ ಪರಿಸ್ಥಿತಿಯವರು ಇಲ್ಲಿದ್ದರೆ, ನಿಮಗಾಗಿ ಏರ್ಪಡಿಸಿದ ಒಂದು ಧ್ಯಾನಕೂಟ ಇದು ಎಂದು ನಂಬಿ ಯೇಸುವಿನ ಕೈಗೆ ನಿಮ್ಮನ್ನು ಬಿಟ್ಟು ಕೊಡೋದಾದರೆ, ಖಂಡಿತವಾಗಲೂ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೀಲಿಂಗ್. ನೀವು ಯೇಸುವಿನ ಕೈಗೆ ಬಿಟ್ಟು ಕೊಡೋದು, ನೀವು ಪ್ರಾರ್ಥಿಸಿ ಕೂಗಿ ನೀವು ಬಿಟ್ಟು ಕೊಡ್ತೀರಲ್ವಾ, ಅದು ಏನು ತೋರಿಸುತ್ತೆ ಗೊತ್ತಾ? ಯು ಆರ್ ಟ್ರಸ್ಟಿಂಗ್ ಆನ್ ಹಿಮ್. ನೀವು ಅವ್ರನ್ನ ನಂಬ್ತಾ ಇದ್ದೀರಿ. ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಫೇತ್. ನೀವು ನಿಮ್ಮ ವಿಶ್ವಾಸವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ ಯೇಸುವಿನಲ್ಲಿ. ಎಸ್ ಲಾರ್ಡ್, ಯು ಕ್ಯಾನ್ ಹೀಲ್ ಮೀ. ಯೆರೆಮೀಯ ಹೇಳ್ತಾನಲ್ಲ, ಹೀಲ್ ಮೀ ಓ ಲಾರ್ಡ್ ಆ್ಯಂಡ್ ಐ ಶಾಲ್ ಬಿ ಹೀಲ್ಡ್.
ನನ್ನನ್ನು ನೀವು ಗುಣಪಡಿಸಿರಿ, ನಾನು ಗುಣ ಹೊಂದಿಕೊಳ್ಳುವೆನು. ಹೀಲ್ ಮೀ ಓ ಲಾರ್ಡ್ ಆ್ಯಂಡ್ ಐ ಶಾಲ್ ಬಿ ಹೀಲ್ಡ್. ಹೀಲ್ ಮೀ ಓ ಲಾರ್ಡ್ ಆ್ಯಂಡ್ ಐ ಶಾಲ್ ಬಿ ಹೀಲ್ಡ್. ನೀವು ನನ್ನನ್ನು ಗುಣಪಡಿಸಿರಿ, ನಾನು ಗುಣ ಹೊಂದಿಕೊಳ್ತೇನೆ. ಸೇವ್ ಮೀ ಓ ಲಾರ್ಡ್ ಆ್ಯಂಡ್ ಐ ಶಾಲ್ ಬಿ ಸೇವ್ಡ್. ನನ್ನನ್ನು ನೀವು ರಕ್ಷಿಸಿರಿ, ನಾನು ರಕ್ಷಣೆ ಹೊಂದಿಕೊಳ್ತೇನೆ. ಸಿ, ದಟ್ಸ್ ಫೇತ್. ಅದು ವಿಶ್ವಾಸ. ಬಟ್ ಯು ಮಸ್ಟ್ ನೋ ದಟ್ ಯು ನೀಡ್ ಹೀಲಿಂಗ್. ನನಗೆ ಸೌಖ್ಯ ಬೇಕು ಈ ಏರಿಯಾದಲ್ಲಿ ಅಂತ ನಮಗೆ ಗೊತ್ತಿರಬೇಕು. ಒಂದು, ಹಿ ರ್ಯಾನ್ ಅವೇ ಫ್ರಮ್ ಗಾಡ್. ಇನ್ನೊಂದು, ಆಂತರಿಕವಾಗಿ ನಾವು ಗಾಯಕ್ಕೆ ಒಳಗಾದಾಗ ನಮ್ಮ ಒಳಗಡೆ ನಾಚಿಕೆ ಬರ್ತದೆ. ವಿ ಫೀಲ್ ಗಿಲ್ಟಿ, ಗಿಲ್ಟ್ ಕಾನ್ಷಿಯಸ್ನೆಸ್. ನಮ್ಮ ಒಳಗಡೆ ಒಂದು ರೀತಿಯ ಗಿಲ್ಟಿ ಫೀಲಿಂಗ್ ಯಾವಾಗಲೂ ಇರುತ್ತೆ. ಯು ನೋ ಇನ್ ಯುವರ್ ಹೆಡ್ ದಟ್ ಯುವರ್ ಸಿನ್ಸ್ ಆರ್ ಫಾರ್ ಗಿವನ್. ನಿಮ್ಮ ಮೈಂಡಿಗೆ ಗೊತ್ತು, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯೇಸುವಿನ ರಕ್ತದಿಂದ ನಿಮ್ಮ ಎಲ್ಲ ಪಾಪ ತೊಳೆಯಲಾಗಿದೆ ಎಂದು ನಿಮ್ಮ ಮೈಂಡಿಗೆ ಗೊತ್ತಿದ್ರೂ ಕೂಡ ನಿಮ್ಮ ಒಳಗಡೆ ಇರ್ತಕ್ಕಂಥ ಗಿಲ್ಟ್ ಹೋಗೋದಿಲ್ಲ. ವೈ? ಕಾರಣ ಏನು? ಬಟ್ ಯುವರ್ ಹೆಡ್, ಇನ್ ಯುವರ್ ಮೈಂಡ್ ಯು ನೋ ದಟ್ ಯು ಆರ್ ಫಾರ್ ಗಿವನ್. ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಗೊತ್ತಿದೆ, ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ ಎಂದು ನಿನಗೆ ಗೊತ್ತಿದೆ. ನಿನ್ನ ಪಾಪ ಪರಿಹಾರ ಯೇಸು ಮಾಡಿದ್ದಾರೆ ಎಂದು ನಿನಗೆ ಗೊತ್ತಿದೆ. ಆದರೂ ಕೂಡ ಒಂದು ರೀತಿ ಕೀಳರಿಮೆ, ಗಿಲ್ಟ್ ಫೀಲಿಂಗ್ ಒಳಗಡೆ. ಯಾಕೆ ಅಂದರೆ ದ್ಯಾಟ್ ವೂಂಡ್ ಈಸ್ ದೇರ್. ಪಾಪದ ನಿಮಿತ್ತವಾಗಿ ಬಂದಿರುವ ಗಾಯ ಒಳಗಡೆ ಹಾಗೇನೇ ಇದೆ. ಆ ಗಾಯ ಇರುವಾಗ ನಿನ್ನ ಒಳಗಡೆ ಕೀಳರಿಮೆ ಇರ್ತದೆ. ಯು ಆಲ್ವೇಸ್ ಫೀಲ್ ಗಿಲ್ಟಿ ಅಬೌಟ್ ಯುವರ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ಕೆಲವರು ಇದ್ದಾರೆ, ನಾನು ಸರಿ ಇಲ್ಲ, ನಾನು ಯಾರಿಗೂ ಬೇಡ, ನಾನು ಸರಿ ಇಲ್ಲ. ನೀನು ಯಾಕೆ ಸರಿ ಇಲ್ಲ ಗೊತ್ತಿಲ್ಲ. ಯಾಕೆ ಅಂದರೆ ಹೊರಗಡೆ ಎಲ್ಲ ಸರಿಯಾಗೇ ಮಾಡ್ತಾಳೆ, ನೋಡಲಿಕ್ಕೆಲ್ಲ ಸರಿಯಾಗೇ ಇರ್ತಾರೆ. ಆದರೂ ಒಳಗಡೆ ಫೀಲಿಂಗ್ ನಾನು ಸರಿ ಇಲ್ಲ. ಒಂದು ರೀತಿ ಕೀಳರಿಮೆ, ಒಂದು ರೀತಿ ನಾಚಿಕೆ ಸ್ವಭಾವ. ಫೀಲಿಂಗ್ ಗಿಲ್ಟ್ ಆ್ಯಂಡ್ ಶೇಮ್ ಇನ್ಸೈಡ್. ವೆನ್ wounds are there inside, you feel like that. ಅದೇ ರೀತಿಯಲ್ಲಿ ಭಯ, ಫಿಯರ್ ದೊಡ್ಡ ಒಂದು ಸಿಂಪ್ಟಮ್. ಅದು ಅಂತರಂಗದಲ್ಲಿ ಗಾಯ ಇರುವಾಗ ನಮ್ಮ ಒಳಗಡೆ ಏನಿರ್ತದೆ ಗೊತ್ತಾ? ಭಯ. ಆದಾಮನಿಗೆ ದೇವರು ಕೇಳುವಾಗ ಆದಾಮ ಹೇಳ್ತಾನೆ, ಭಯಪಟ್ಟು ನಾನು ಅವಿತ್ಕೊಂಡೆ. ದೇವರು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಫುಲ್ ಆಫ್ ಲವ್. ಆ ಪ್ರೀತಿ ಸ್ವರೂಪಿ ಮುಂದೆ ಬಂದು ನಿಂತ್ಕೊಂಡಾಗ ಅವನಿಗೆ ಭಯ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಪೂರ್ತಿ ಬೆಳಕು ಇಲ್ಲಿ ಇರುವಾಗ ನಿಮ್ಮ ಒಳಗಡೆ ನಿಮಗೆ ಭಯ. ಅಯ್ಯೋ, ಕತ್ಲೆ. ಮಧ್ಯಾಹ್ನ 12 ಗಂಟೆಗೆ ಬಿಸಿಲು ನಿಂತ್ಕೊಂಡಿದ್ದೀರಿ, ಬಟ್ ಯು ಆರ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಸೇಮ್ ಥಿಂಗ್ ಹ್ಯಾಪನ್ ಟು ಆಡಮ್. The fullness of love, fullness of mercy, fullness of compassion is standing before him, and he is feeling fear inside. ಅವನ ಒಳಗಡೆ ಭಯ ಆಗ್ತಾ ಇದೆ. ನಮ್ಮಲ್ಲೂ ಅನೇಕರಿಗೆ ಭಯ, ಬೇರೆ ರೀತಿಯ ಭಯ. ನೋಡಿ, ನೀವು ಮನೆಯಲ್ಲಿರುವಾಗ ಯಾರೋ ಹೇಳ್ತಾರೆ, ಇಲ್ಲೊಂದು ಹಾವು ಹೋಯಿತು ಮನೆ ಒಳಗಡೆ ಅಂತ. ಅದು ಭಯ, ಅದು ಸ್ವಾಭಾವಿಕ ಭಯ. ಆ ಭಯದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಕೆಲವರಿಗೆ ಮನೆಯಲ್ಲಿ ಮಲ್ಕೊಳ್ಳಿಕ್ಕೆ ಭಯ. ಯಾವ ರೀತಿಯಲ್ಲೆಲ್ಲ ಭಯ ಪಡೋರಿದ್ದಾರೆ ಅಂದರೆ, ಫ್ಯಾನ್ ಏನಾದರೂ ಕೆಳಗಡೆ ಬಿದ್ದುಬಿಡುತ್ತೋ ಏನೋ, ಫ್ಯಾನ್ ಕೆಳಗಡೆ ಮಲ್ಕೊಳ್ಳಿಕ್ಕೆ ಭಯ. ಕೆಲವರಿಗೆ ಭಯ ಈ ಥರ, ಫ್ಯಾನ್ ಎಲ್ಲಾದರೂ ಕೆಳಗಡೆ ಬೀಳುತ್ತೇನೋ ಅಂತ ಭಯ. ಹಾವೇನಾದರೂ ಬಂದು ಕಚ್ಚಿಬಿಡುತ್ತೋ ಏನೋ, ಮೈ ಮೇಲೆ ಏನಾದರೂ ಪ್ರಾಣಿಗಳು ಓಡಾಡುತ್ತೋ ಏನೋ. ಕೆಲವರು ನಿದ್ದೆನೇ ಬರೋದಿಲ್ಲ ಭಯದಿಂದ. ಸತ್ತೋಗ್ಬಿಡ್ತೀನೇನೋ, ರಾತ್ರಿ ಕಣ್ಣು ಮುಚ್ಚಿಬಿಟ್ರೆ ಸತ್ತೋಗ್ಬಿಡ್ತೀನೇನೋ. ಕೆಲವರು ಆ ಮರಣದ ಭಯದಿಂದ ಕಣ್ಣೇ ಮುಚ್ಚೋದಿಲ್ಲ. ಯಾರೋ ಬಂದು ನನ್ನ ಸಾಯಿಸಿಬಿಡ್ತಾರೋ ಏನೋ, ಅದಕ್ಕೆ ಲೈಟ್ ಹಾಕ್ಕೊಂಡಿರ್ತಾರೆ ಕೆಲವರು. ರಾತ್ರಿ ಮಲಗುವ ಲೈಟ್ ಆಫ್ ಮಾಡಿಬಿಟ್ರೆ ಅವರಿಗೆ ತಕ್ಷಣ ಎಚ್ಚರ ಆಗಿಬಿಡುತ್ತೆ, ಭಯ. ಎಲ್ಲ ಹೇಳ್ತಾರೆ ಲೈಟ್ ಇಲ್ಲ ಅಂದರೆ ನಿದ್ದೆ ಬರೋದಿಲ್ಲ.
ಸ್ವಾಭಾವಿಕವಾಗಿ ಲೈಟ್ ಆಫ್ ಮಾಡ್ತಾರೆ ರಾತ್ರಿ ಮಲಗುವಾಗ. ಇನ್ನು ಮನೆಯಲ್ಲಿ ಯಾರೂ ಇಲ್ಲ, ಒಬ್ಬರೇ ಇದ್ದಾರೆ, ಒಬ್ಬರೇ ಇದ್ದು ಪ್ರಾಕ್ಟೀಸ್ ಇಲ್ಲ, ಲೈಟ್ ಹಾಕ್ಕೊಳ್ತಾರೆ. ಓಕೆ, ಇದು ಹಾಗಲ್ಲ ನಾನು ಹೇಳ್ತಾ ಇರೋದು. ಎಲ್ಲರೂ ಇದ್ದರೂ ನಮಗೆ ಲೈಟ್ ಬೇಕು. ಲೈಟ್ ಇಲ್ಲಿ ಬೇಕು. ಇಲ್ಲಿ ಕತ್ಲೆ ಇರೋದ್ರಿಂದನೇ ನಿನಗೆ ಹೊರಗಡೆ ಲೈಟ್ನ ಎಕ್ಸ್ಪೆಕ್ಟ್ ಮಾಡೋದು. ಈ ರೀತಿ ಅನೇಕ ರೀತಿಯ ಭಯ. ಫ್ಯೂಚರ್ ಬಗ್ಗೆ ತುಂಬ ಭಯ. ಆಕ್ಸಿಡೆಂಟ್ ಭಯ. ಬೈಕ್ ಎತ್ಕೊಂಡ್ರೆ ಸಾಕು, ಕಾರ್ ಎತ್ಕೊಂಡ್ರೆ ಸಾಕು, ಓಡಿಸುವಾಗೆಲ್ಲ ಮನಸ್ಸೊಳಗಡೆ ಭಯ. ಆಕ್ಸಿಡೆಂಟ್ ಆಗಿಬಿಡುತ್ತೋ ಏನೋ, ಆಕ್ಸಿಡೆಂಟ್ ಆಗಿಬಿಟ್ರೆ ಏನು ಮಾಡೋದು? ಈ ಭಯದಲ್ಲಿ ಒಂದು ಆಕ್ಸಿಡೆಂಟೇ ಆಗಿಬಿಡುತ್ತೆ. ಸೊ ಆಂತರಿಕ ಗಾಯ ಇರುವವ್ರ ಕೈಯಲ್ಲಿ ಗಾಡಿ ಕೊಡಬೇಡಿ ಆಯ್ತಾ. ಆಂತರಿಕ ಗಾಯ ಇರೋರ ಜೊತೆ ಗಾಡೀಲಿ ಕೂತ್ಕೊಳ್ಳಬೇಡಿ. ಅವ್ರು ಎಲ್ಲಿ ಗುದ್ದುತ್ತಾರೆ ಗೊತ್ತಾಗೋದಿಲ್ಲ. ಅವ್ರು ಒಳ್ಳೆಯವರೇ, ಸ್ತುತಿ ಮಾಡ್ತಾನೆ ಇರ್ತಾರೆ, ಸ್ತುತಿ ಮಾಡ್ಕೊಂಡು ಹೋಗಿ ಗುದ್ದು ಬಿಡ್ತಾರೆ ಕೊನೆಗೆ. ಸೊ ಸ್ತುತಿ ಮಾಡೋರನ್ನೆಲ್ಲ ನಂಬೇಡಿ, ಸ್ತುತಿ ಮಾಡೋರನ್ನ, ಪ್ರಾರ್ಥನೆ ಮಾಡೋರನ್ನೆಲ್ಲ ನಂಬಲಿಕ್ಕೆ ಹೋಗಬೇಡಿ. ಸೊ ಆಂತರಿಕ ಗಾಯ ಇಸ್ ವೆರಿ ಡೇಂಜರಸ್. ಆಂತರಿಕ ಗಾಯ ಒಳಗಡೆ ಇದ್ದರೆ ಇನ್ನೊಂದು ಸಿಂಪ್ಟಮ್. ಇದೆಲ್ಲ ಏದೇನು ತೋಟದ ಸಿಂಪ್ಟಮ್ ಆಯ್ತಾ ಹೇಳ್ತಾ ಇರೋದು. ಏದೇನು ತೋಟದಿಂದ ಹೊರಗಡೆ ಬಂದರೆ ಇನ್ನೂ ಸುಮಾರು ಬರುತ್ತೆ. ಸೊ ದೇವರು ಅವನ ಹತ್ರ ಬಂದು ಮಾತಾಡುವಾಗ ಅವನೇ ಹೇಳ್ತಾನೆ, ಯಾರ ಮೇಲೆ ಎತ್ತಾಗ್ತಾನೆ? ಹೆಂಡತಿ ಮೇಲೆ. ಅವಳನ್ನ ಕೇಳಿದರೆ ಅವಳು ಹಾವಿನ ಮೇಲೆ. ಆಂತರಿಕ ಗಾಯದ ಇನ್ನೊಂದು ಲಕ್ಷಣ ಏನು ಗೊತ್ತಾ? ಅದೇನೆ, ನಾವು ಮಾಡಿದ ತಪ್ಪುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ. ವಿ ಪ್ರಿಟೆಂಡ್ ಟು ಬಿ ರೈಚಿಯಸ್. We justify that we are right. He is wrong, she is wrong, they are wrong, God is wrong, devil is wrong, sun is wrong, moon is wrong, government is wrong, church is wrong, everybody wrong. We blame on everybody. ಪ್ಯಾರಿಶ್ ಸರಿ ಇಲ್ಲ, ಪ್ಯಾರಿಶ್ ಪ್ರೀಸ್ಟ್ ಸರಿ ಇಲ್ಲ, ನೆಲ ಸರಿ ಇಲ್ಲ, ಡೋರ್ ಸರಿ ಇಲ್ಲ, ಬಾತ್ರೂಮ್ ಸರಿ ಇಲ್ಲ, ಕಿಟಕಿ ಸರಿ ಇಲ್ಲ. ಕೆಲವು ಮನೆಯಲ್ಲಿ ಗಂಡಂದ್ರಿದ್ದಾರೆ, ಅವರು ಡ್ಯೂಟಿ ಬಿಟ್ಟು ಮನೆಗೆ ಬಂದರೆ ಮನೆಯಲ್ಲಿ ಯಾವುದು ಸರಿ ಇಲ್ಲ. ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಹೆಂಡತಿ ಎಷ್ಟೇ ಕಷ್ಟಪಟ್ಟು ಎಲ್ಲ ಸರಿ ಮಾಡಿಟ್ರು ಸರಿ ಇಲ್ಲ. ಆಫೀಸಿಗೆ ಹೋದರೆ ಅಲ್ಲೂ ಬೈಕೊಳ್ಳೋದೆ, ಸರಿ ಇಲ್ಲ. ಆ ರೀತಿ ಲಾಸ್ಟಿಗೆ ಏನು ಮಾಡ್ತಾರೆ ಆಫೀಸಲ್ಲಿರೋರು? ನೀನೇ ಸರಿ ಇಲ್ಲ ಅಂತ ಅವನ್ನ ಓಡಿಸ್ಬಿಡ್ತಾರೆ. ಆಮೇಲೆ ಎಲ್ಲಿ ಹೋದರೂ ನನ್ನ ಕೆಲಸಕ್ಕೆ ಸೇರಿಸೋದಿಲ್ಲ. ಆಂತರಿಕ ಗಾಯ ಇರೋನಿಗೆ ಕೆಲಸ ಸಿಗೋದಿಲ್ಲ. ಯಾಕಂದರೆ ಸ್ಥಿರತೆ ಇಲ್ಲ. ಇಸ್ ಮೈಂಡ್ ಈಸ್ ನಾಟ್ ಸ್ಟೇಬಲ್. ಅವನು ಬರೀ ತಪ್ಪನ್ನು ಎತ್ತಿ ಅಲ್ಲಿ ಇಲ್ಲಿ ಹಾಕ್ತಾ ಇರೋದು. ಹಿ ವಿಲ್ ನೆವರ್ ಅಡ್ಮಿಟ್ ಹಿಸ್ ಮಿಸ್ಟೇಕ್. ಸುಮಾರು ಜನ ಇದ್ದಾರೆ ಆ ಥರ. ಅವರು ತಪ್ಪನ್ನು ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವ್ರು ಹೇಗಾದರೂ ಮಾಡಿ ಅವ್ರು ಸರಿ ಅಂತ ಸಮರ್ಥಿಸ್ತಾರೆ, ಅಥವಾ ಬೇರೆಯವ್ರ ತಪ್ಪು ಅಂತ ಅವರು ಪ್ರೂವ್ ಮಾಡ್ತಾರೆ. ಆಂತರಿಕ ಗಾಯ ಇರುವಾಗ ಇದೇ ಆಗತ್ತೆ. ಆದಾಮ ಒಪ್ಕೊಳ್ಳೇ ಇಲ್ಲ. ಅವನು ಅವಳ ಮೇಲೆ ಎತ್ತಾಕದ ಅಂದರೆ ಇಂಡೈರೆಕ್ಟ್ಲಿ ಹಿ ಈಸ್ ಬ್ಲೇಮಿಂಗ್ ಗಾಡ್. ನೀನು ನನ್ನ ಜೊತೆಯಲ್ಲಿ ಇರಲಿಕ್ಕೆ ಕೊಟ್ಟ ಆ ಮಹಿಳೆ, ನೀನು ಮಹಿಳೆ ಇಬ್ಬರು ಸೇರಿ ನನ್ನನ್ನು ಹಾಳು ಮಾಡಿದ್ರಿ ಅಂತ. ಕೆಲವು ಟೈಮ್ ನಾವು ಹಾಗೆ ಮಾಡ್ತೀವಿ. ಆಂತರಿಕ ಗಾಯದ ಇನ್ನೊಂದು ಲಕ್ಷಣ ಏನು ಗೊತ್ತಾ? ದೇವ್ರನ್ನ ಬೈಕೊಳ್ತಾ ಇರೋದು. ದೇವರು ನಮಗಿನ್ನೂ ಆಶೀರ್ವಾದನೇ ಮಾಡಿಲ್ಲ, ದೇವರಿಗೆ ಕರುಣೆನೇ ಇಲ್ಲ, ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರು ಕೆಟ್ಟವರಲ್ಲ, ಅವರು ಒಳಗಡೆ ಪಾಪದಿಂದ ಬಂದಿರುವ ಆಂತರಿಕವಾದ ಗಾಯ. ಈ ಗಾಯ ಇರುವಾಗ ನಮಗೆ ದೇವರಲ್ಲಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಡೌಟೇ ಜಾಸ್ತಿ ಬರುತ್ತೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ದೇವ್ರ ಮೇಲೆ ಇನ್ನೂ ಡೌಟ್ ಇದೆ ಅಲ್ವಾ? ಯಾಕೆ ದೇವರು ನನಗೆ ಹೀಗೆ ಮಾಡಿಬಿಟ್ರು, ಹೀಗೆ ಮಾಡಬಾರ್ದಾಗಿತ್ತಲ್ವಾ? ದೇವರು ಒಳ್ಳೆಯವರು ಅಂತ ಎಲ್ಲರೂ ಹೇಳ್ತಾರೆ. ಏನು ಒಳ್ಳೆಯವರು ಏನೋ. ದೇವರು ಸರ್ವಶಕ್ತರು ಅಂತ ಎಲ್ಲರೂ ಹೇಳ್ತಾರೆ. ಅದು ನನ್ನ ಕೈನೇ ಇನ್ನೂ ಸರಿ ಮಾಡೋಕ್ಕಾಗಿಲ್ಲ. ಅದು ಏನು ಸರ್ವಶಕ್ತನೋ ಏನೋ. ಅಂದರೆ ವಿ ಡೌಟ್ ಗಾಡ್, ವಿ ಡೌಟ್ ಗಾಡ್ಸ್ ವರ್ಡ್. ದೇವರನ್ನ ಡೌಟ್ ಪಡ್ತೀವಿ, ದೇವರ ವಾಕ್ಯವನ್ನು ಡೌಟ್ ಪಡ್ತೀವಿ, ದೇವರ ಕಾರ್ಯಗಳನ್ನ ಡೌಟ್ ಪಡ್ತೀವಿ, ದೇವರ ಸೃಷ್ಟಿಯನ್ನು ಡೌಟ್ ಪಡ್ತೀವಿ. ವಿ ಡೌಟ್ ಎವ್ರಿಥಿಂಗ್ ಅಬೌಟ್ ಗಾಡ್ ಬಿಕಾಸ್ ಆಫ್ ಇನ್ನರ್ wound. ಅಷ್ಟು ಮಾತ್ರ ಅಲ್ಲ, ನಮಗೆ ಒಂದು ಬ್ರೋಕನ್ ರಿಲೇಷನ್ಶಿಪ್ ಉಂಟಾಗತ್ತೆ.
Today, most of the relationships are broken. Families are broken. Everywhere we can see broken relationships. ಕುಟುಂಬಗಳಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿ ಸೋ ಮಚ್ ಬ್ರೋಕನ್ ರಿಲೇಶನ್ಶಿಪ್, ಮುರಿದು ಹೋದ ಸಂಬಂಧಗಳು. ಒಂದು ಯೂನಿಟಿ ಇಲ್ಲ, ಒಂದು ಫೆಲೋಶಿಪ್ ಇಲ್ಲ, ಒಂದು ಅನ್ಯೋನ್ಯತೆ ಇಲ್ಲ, ಬ್ರೋಕನ್ನೆಸ್ ಇತ್ತೀಚೆಗಂತೂ ತುಂಬಾನೇ ಜಾಸ್ತಿ. ಬ್ರೋಕನ್ ಫ್ಯಾಮಿಲೀಸ್. ಕಾರಣ ಏನು? ಎಲ್ಲ ಇದೆ, ಆಸ್ತಿ ಇದೆ, ಕೆಲಸ ಇದೆ, ವಿದ್ಯಾಭ್ಯಾಸ ಇದೆ, ಆರೋಗ್ಯ ಇದೆ, ಸಂಪಾದನೆ ಇದೆ, ಎಲ್ಲ ಇದೆ. ಆದರೆ ಒಬ್ಬರ ಜೊತೆಯಲ್ಲಿ ಒಂದು ಒಳ್ಳೆ ಫೆಲೋಶಿಪ್ ಇಟ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವತ್ತು ಹೆಚ್ಚು ಜನ ಆಸೆ ಪಡೋದೇನು ಗೊತ್ತಾ? ಹೇಳ್ತೀವಲ್ವ, ಲೀವ್ ಮೀ ಅಲೋನ್, ಲೀವ್ ಮೀ ಅಲೋನ್, ಗೋ ಅವೇ, ಹತ್ರ ಬರಬೇಡಿ, ದೂರ ಹೋಗಿ, ನನಗೊಬ್ಬರನ್ನೇ ಇರ್ಲಿಕ್ಕೆ ಬಿಡಿ, ನಾನೊಬ್ಬನೇ ಇರ್ಲಿಕ್ಕೆ ಬಯಸ್ತೀನಿ, ನಾನೊಬ್ಬಳೇ ಇರ್ಲಿಕ್ಕೆ ಬಯಸ್ತೀನಿ. ಐ ವಾಂಟ್ ಟು ಬಿ ಅಲೋನ್, ಐ ವಾಂಟ್ ಟು ಬಿ ಅಲೋನ್. ಯಾಕೆ ಗೊತ್ತಾ? ನಿನ್ನ ಒಳಗಡೆ ಹರ್ಟ್ ಇರುವಾಗ, ನಿನ್ನ ಒಳಗಡೆ ಗಾಯ ಇರುವಾಗ ನಿನಗೆ ಯಾರ್ದು ಹತ್ರ ಒಟ್ಟಿಗೆ ಇರಲಿಕ್ಕೆ ಇಷ್ಟ ಆಗಲ್ಲ, ಬೇರೆಯವ್ರ ಜೊತೆಗೆ ಸೇರ್ಲಿಕ್ಕೆ ಇಷ್ಟ ಆಗೋದಿಲ್ಲ, ನೀನು ದೂರನೇ ಇರಲಿಕ್ಕೆ ಇಷ್ಟಪಡ್ತೀಯ. ಹಾಗೆ ಇದ್ದು ಏನಾಗುತ್ತೆ ಗೊತ್ತಲ್ಲ, ಲಾಸ್ಟಿಗೆ ಮಾನಸಿಕ ರೋಗಿ ಆಗ್ತೀಯ, ಡಿಪ್ರೆಷನ್ಗೆ ಹೋಗ್ತೀಯ. ಸಮ್ಟೈಮ್ಸ್ ಪಿಶಾಚಿ ಆ ಸಂದರ್ಭವನ್ನು ಉಪಯೋಗಿಸಿ ನಿನ್ನನ್ನು ಆತ್ಮಹತ್ಯೆಗೆ ಪ್ರೇರೇಪಿಸ್ತಾನೆ. ಇನ್ ಯುವರ್ ಲೋನ್ಲಿನೆಸ್ sometimes Satan will attack you, inspire you for committing suicide. ಎಷ್ಟೋ ಜನ ಆ ರೀತಿಯಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತವರಿದ್ದಾರೆ. ಗೊತ್ತಾಗೋದಿಲ್ಲ. ಮೊನ್ನೆ ಅಲ್ಲೂ ಯಾರೋ ಒಬ್ರು ನೇಣಾಕೊಂಡು ಸತ್ತರು, ಎಲ್ಲಿಂದ ನೆನಪು ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ, ಬೇಡ, ಊರ ಹೆಸರು ಬೇಡ. ಸೊ ಅವ್ರ ಮನೆಗೆ ಪ್ರಾರ್ಥನೆಗೆ ಹೋಗಿದ್ವಿ ನಾವು. 25-26 ವರ್ಷದ ಯುವಕ, ಕಥೋಲಿಕ ಕ್ರೈಸ್ತ ಯುವಕ. ಅಪ್ಪ ಇಲ್ಲೇ ಮಲ್ಕೊಂಡಿದ್ದಾರೆ ದಿವಾನ್ ಕಾಟ್ ಮೇಲೆ, ಎಲ್ಲರ ಹತ್ರ ಮಾತಾಡ್ಕೊಂಡು ಆರಾಮಾಗಿದ್ದಾನೆ. ಒಳಗೋಗಿ ಬಾಗಿಲು ಹಾಕ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಬಾಗಿಲೇ ತೆಗ್ದಿಲ್ಲ, ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಕಾರಣ ಏನು ಗೊತ್ತಾ? ಸಿನ್, ಇನ್ನರ್ ವೂಂಡ್ಸ್, ಸೈಟನಿಕ್ ಅಟ್ಯಾಕ್, ಸುಯಿಸೈಡ್. ಪಾಪವನ್ನು ಸರಿಯಾಗಿ ಡೀಲ್ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ದು ನಾನು. ಪಾಪವನ್ನು ಸರಿಯಾದ ರೀತಿಯಲ್ಲಿ ಡೀಲ್ ಮಾಡದೆ ಹೋದರೆ ಇಟ್ ಕಾಸಸ್ ಇನ್ನರ್ ವೂಂಡ್, ಆ್ಯಂಡ್ ದ್ಯಾಟ್ ವೂಂಡ್ ವಿಲ್ ಇನ್ಕ್ರೀಸ್ ಡಿಪ್ರೆಷನ್, ಸಿಕ್ನೆಸ್, ಸೈಟನಿಕ್ ಅಟ್ಯಾಕ್, ಡೆತ್. ನಿತ್ಯ ಮರಣಕ್ಕೆ ಹೋದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಮರಣ ಅಂತೂ ಆಯಿತು. ನಿತ್ಯ ಮರಣ, ನಿತ್ಯ ಜೀವ ದೇವರಿಗೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲಿ ಈ ಭೂಮಿಯಲ್ಲಿ ನಿನ್ನನ್ನು ಸಾಯ್ಲಿಕ್ಕೆ ದೇವರು ಸೃಷ್ಟಿ ಮಾಡಿಲ್ಲ. ದೇವರ ಜೊತೆಯಲ್ಲಿ ಬದುಕಲಿಕ್ಕೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು. ನಿನ್ನ ಒಳಗಡೆ ಆಂತರಿಕ ಗಾಯ ಇರುವಾಗ ನಿನಗೆ ದೇವರ ಜೊತೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. You cannot maintain a good, healthy relationship with God also. ಚರ್ಚಿಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಬೈಬಲ್ ಓದ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಮತ್ತೆ ನಮ್ಮ ಸಾಂಪ್ರದಾಯಿಕ ಪ್ರಾರ್ಥನೆಗಳನ್ನ ಮಾಡ್ತೀವಿ. ಬಟ್ ಯು ಕೆನಾಟ್ ಮೇಂಟೈನ್ ಎ ಹೆಲ್ದಿ, ಗುಡ್, ಇಂಟಿಮೇಟ್ ಫೆಲೋಶಿಪ್ ವಿತ್ ಗಾಡ್ ದ ಫಾದರ್. ತಂದೆ ದೇವರ ಜೊತೆಯಲ್ಲಿ ಒಂದು ಒಳ್ಳೆಯ ಆತ್ಮಿಕ ಪ್ರೀತಿಯ ಸಂಬಂಧ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಯಾಂತ್ರಿಕವಾಗಿ ಚರ್ಚಿಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಬೈಬಲ್ ಓದ್ತೀವಿ, ಮುಚ್ಚಿಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮಲ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನೋ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಮೆಕ್ಯಾನಿಕಲಿ ವಿ ಆರ್ ಕ್ರಿಶ್ಚಿಯನ್ಸ್, ವಿ ಆರ್ ವಿತ್ ಗಾಡ್, ಬಟ್ ಇನ್ ರಿಯಾಲಿಟಿ ವಿ ಆರ್ ಫಾರ್ ಅವೇ ಫ್ರಮ್ ಗಾಡ್. ವೈ? ಬಿಕಾಸ್ ಆಫ್ ದ ಇನ್ನರ್ ವೂಂಡ್. ಒಳಗಡೆ ಗಾಯ ಇರುವಾಗ ನಮ್ಮ ಜೀವನವನ್ನು ಅದು ಹಾಳು ಮಾಡುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಟೆಂಡೆನ್ಸೀಸ್ ನಮ್ಮಲ್ಲಿ ಬರುತ್ತೆ. ಆಂತರಿಕವಾದ ಗಾಯ ನಮ್ಮ ಒಳಗಡೆ ಇದ್ದರೆ ನಮ್ಮನ್ನು ಅದು ಕೆಲವೊಮ್ಮೆ ಅಹಂಕಾರಿಗಳನ್ನಾಗಿ ಮಾಡುತ್ತೆ.
ಸುಪೀರಿಯರ್ ಫೀಲಿಂಗ್ ಬರುತ್ತೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ನಾನು ಅವನಕ್ಕಿಂತ ಪರವಾಗಿಲ್ಲ, ನಾನು ಅವಳಕ್ಕಿಂತ ಪರವಾಗಿಲ್ಲ. ಸೊ ಈ ರೀತಿಯ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಯಾವಾಗಲೂ. ಈಗ ಆ ಕಾಂಪ್ಲೆಕ್ಸ್ ಮೇಲೆ ಏನಾದರೂ ಯಾರಾದರೂ ಕೈ ಹಾಕಿದರೆ ಕೋಪ ಬಂದ್ಬಿಡುತ್ತೆ. ನನಗೆ ಹೀಗೆ ಮಾತಾಡ್ತೀಯಾ, ನನಗೆ ಹೀಗೆ ಹೇಳಿದ್ಯಾ, ನಾನು ಯಾರು, ನಾನು ಏನು? ಸೊ ಯು ಥಿಂಕ್ ಯುವರ್ ಸೆಲ್ಫ್ ದಟ್ ಯು ಆರ್ ಸುಪೀರಿಯರ್ ದ್ಯಾನ್ ಅದರ್ಸ್. ಇನ್ನೊಂದು ಅದಕ್ಕೆ ಆಪೋಸಿಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀನು ನಿನ್ನನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ನೀನು ಅವ್ರಿಗಿಂತ ಕೀಳು 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 ಅರಿಮೆ ನಿನಗೆ. ಸೊ ಈ ಕೀಳು ಅರಿಮೆ ಮತ್ತು ಮೇಲು ಅರಿಮೆ ಇದು ಎರಡು ಡೇಂಜರಸ್. ಇದು ಎರಡೂ ಕೂಡ ಡೇಂಜರಸ್. ಇದು ಯಾರು ಒಳಗಡೆ ಇರುತ್ತೆ ಅಂದರೆ ಆಂತರಿಕ ಗಾಯ ಇರುವಂಥ ವ್ಯಕ್ತಿಗಳಲ್ಲಿ ಈ ಕೀಳರಿಮೆನೂ ಜಾಸ್ತಿ ಇರುತ್ತೆ, ಈ ಮೇಲರಿಮೆನೂ ಜಾಸ್ತಿ ಇರುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆ್ಯಂಡ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಈ ಎರಡು ಕಾಂಪ್ಲೆಕ್ಸ್ನ ಕೆಡಗಬೇಕು, ನೆಲಸಮ ಮಾಡಬೇಕು, ಫ್ಲ್ಯಾಟ್ ಮಾಡಬೇಕು. ಯಾವಾಗ ಆಗುತ್ತೆ ಇದು? ಯಾವಾಗ ನಿನ್ನ ಅಂತರಂಗದಲ್ಲಿ ಒಂದು ಸೌಖ್ಯ ಸಿಗುತ್ತೋ ಆಗ ಆಗುತ್ತೆ. ಒಂದು ವಾಕ್ಯ ಹೇಳಲಿಲ್ಲ ಅಂತ ಬೇಜಾರಾಗೋದು ಬೇಡ. ಈಗ ಹೇಳ್ತಾ ಇರೋದೆಲ್ಲ ದೇವರ ವಾಕ್ಯನೇ. ಸೊ ಒಂದೇ ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಪುಸ್ತಕ, ಪ್ರೋವರ್ಬ್ಸ್ ಚಾಪ್ಟರ್ 15 ವರ್ಸ್ 13. ಜ್ಞಾನೋಕ್ತಿಗಳ ಪುಸ್ತಕ 15 ಅಧ್ಯಾಯ ವಾಕ್ಯ 13. ಹರ್ಷ ಹೃದಯದಿಂದ ಮುಖ ಅರಳುವುದು, ಮನೋವ್ಯಥೆಯಿಂದ ಚೈತನ್ಯ ಕುಂದುವುದು. 15ನೇ ವಾಕ್ಯ. ದಲಿತರ ದಿನಗಳೆಲ್ಲ ದುಃಖಭರಿತ, ಹರ್ಷ ಹೃದಯನಿಗೆ ಸದಾ ಹಬ್ಬದ ಆನಂದ. ನಮ್ಗೆ ಅದು ವಾಕ್ಯ ಸಾಕು. ಹರ್ಷ ಹೃದಯನಿಗೆ ಸದಾ ಹಬ್ಬದ ಆನಂದ. ನಾವು ಹಬ್ಬ ಮಾಡೋದು ಯಾಕೆ ಗೊತ್ತಾ? ನಿಜ ಹೇಳ್ತೀನಿ, ನಾವು ಹಬ್ಬ ಮಾಡೋದೇ ನಮ್ಗೆ ಆನಂದ ಇಲ್ಲದೆ ಇರೋದ್ರಿಂದ. ನೀವು ಯಾಕೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀರಿ, ಅದು ಇದು ಎಲ್ಲ ಸೆಲೆಬ್ರೇಷನ್ ಯಾಕೆ ಮಾಡ್ತೀರಿ ಗೊತ್ತಾ? ನಿನ್ನ ಒಳಗಡೆ ಒಂದು ಸೆಲೆಬ್ರೇಷನ್ನೇ ಇಲ್ಲ. ಸೊ ಯು ಆರ್ ಸೆಲೆಬ್ರೇಟಿಂಗ್ ಫೀಸ್ಟ್, ಬರ್ತ್ಡೇ, ಆ್ಯನಿವರ್ಸರಿ, ಅದು ಇದು. ಹೀಗಾದರೂ ಏನಾದರೂ ಸ್ವಲ್ಪ ಸಂತೋಷ ಸಿಗುತ್ತಾ ಅಂತ ಯು ಆರ್ ಟ್ರೈಯಿಂಗ್, ಬಟ್ ಯು ವಿಲ್ ನೆವರ್ ಗೆಟ್. ಹರ್ಷ ಹೃದಯ ಇದ್ದವನಿಗೆ ಎವ್ರಿ ಡೇ ಸೆಲೆಬ್ರೇಷನ್. ಆಂತರಿಕ ಸೌಖ್ಯ ಸಿಕ್ಕಿದ್ರೆ ಯು ಕ್ಯಾನ್ ಎಂಜಾಯ್ ದ್ಯಾಟ್ ಸೆಲೆಬ್ರೇಷನ್ ಎವ್ರಿ ಡೇ ಇನ್ ಯುವರ್ ಲೈಫ್. ಅಂತರಂಗದಲ್ಲಿ ಗಾಯ ಇದ್ದರೆ ನೀನು 1000 ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ರು, 1000 ಬರ್ತಡೇ ಅಂತೂ ಆಗೋದಿಲ್ಲ, ಎಲ್ಲರದು ಸುಮಾರು ಜನದ್ದೆಲ್ಲ ಸೇರಿ ಮಾಡ್ಬೋದೇನೋ, ನಿಂದು ಸೇರಿ. ಲಾಸ್ಟಿಗೆ ನಿಂದು ಡೆತ್ ಡೇ ಒಬ್ಬರು ಸೆಲೆಬ್ರೇಟ್ ಮಾಡ್ತಾರೆ ಯಾರಾದರೂ. ಎನಿವೆ, ಏನೇ ಸೆಲೆಬ್ರೇಟ್ ಮಾಡಿದರೂ ಸಂತೋಷ ಅಂತೂ ಸಿಗೋದಿಲ್ಲ. ಈ ಬರ್ತ್ಡೇ ಮಾಡಿ 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 ಒಂದು ಡೆತ್ ಡೇ ಫೀಲಿಂಗಿಗೆ ಬರ್ತಿಲ್ಲ ಅಷ್ಟಿಗೆ. ಬರ್ತ್ಡೇ, ಆ ಡೇ, ಈ ಡೇ, ಹಬ್ಬ 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 ಮಾಡೋದು, ತಿಂದು ಕುಡಿದು ಮಜಾ ಮಾಡಿ ಲಾಸ್ಟಿಗೆ ಬೇಜಾರಾಗಿ ಮಲ್ಕೊಳ್ಳೋದು. ಯಾಕೆ ಬೇಜಾರು ಅಂದರೆ ಸರಿಯಾದ ಎಕ್ಸ್ಪೆಕ್ಟ್ ಮಾಡಿದ ಬಟ್ಟೆ ಸಿಕ್ಕಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದು ನಮಗೆ ಅಪ್ರಿಷಿಯೇಷನ್ ಸಿಕ್ಕಿಲ್ಲ, ಅವ್ರು ಮಾತಾಡಿಸಿಲ್ಲ, ಇವ್ರು ಪ್ರೈಸಲ್ಲೋಡು ಹೇಳಲಿಲ್ಲ, ಇದೇ ಕತೆ. ಮತ್ತು ಹಬ್ಬ ಹೋಯ್ತು, ಹಬ್ಬ ಪ್ರಯೋಜನ ಇಲ್ಲ. ಅದೆಲ್ಲ ಈ ಲೋಕದ ಜನ ಕೆಲಸ ಇಲ್ಲದೆ ಮಾಡೋದು ಹಬ್ಬ ಎಲ್ಲ. ಅವ್ರಿಗೇನಾದರೂ ಕೆಲಸ ಬೇಕಲ್ಲ, ಎಂಟರ್ಟೈನ್ಮೆಂಟ್ ಬೇಕಲ್ಲ, ಹೀಗಾದರೂ ಏನಾದರೂ ಸಂತೋಷ ಪಡ್ಬೋದು ಅಂತ ಮಾಡ್ತಾರೆ. ಏನೂ ಸಿಗಲ್ಲ, ಒಂದಿಷ್ಟು ದುಡ್ಡು ವೇಸ್ಟ್ ಅಷ್ಟೇ, ಟೈಮ್ ವೇಸ್ಟ್, ದುಡ್ಡು ವೇಸ್ಟ್. ನೀವು ಮತ್ತೆ ಕೇಳಿಬಿಡಿ, ಹಬ್ಬ ಮಾಡೋದೆಲ್ಲ ತಪ್ಪ ಸರಿನಾ ಅಂತ ಹೇಳೋಣ ಆಮೇಲೆ. ಈಗ ಸದ್ಯಕ್ಕೆ ಈ ವಾಕ್ಯದ ಪ್ರಕಾರ ಹರ್ಷ ಹೃದಯ ಉಳ್ಳವನಿಗೆ ಎವ್ರಿ ಡೇ ಹಬ್ಬ, ಎವ್ರಿ ಡೇ ಸೆಲೆಬ್ರೇಷನ್. ನಾನು ಹೇಳ್ತಾ ಬಂದ ಪಾಯಿಂಟ್ ಏನು ಅಂದರೆ, ನಿನ್ನ ಅಂತರಂಗದಲ್ಲಿ ಗಾಯ ಇರುವಾಗ ನಿನಗೆ ಎಂಥ ಒಳ್ಳೆ ಸೆಲೆಬ್ರೇಷನ್ ನಡೆಯೋ ಜಾಗದಲ್ಲಿ ಇಟ್ಟರು ನಿನಗೆ ಸಂತೋಷವಾಗಿರ್ಲಿಕ್ಕಾಗಲ್ಲ. ನೀನು ಹೋಗೋದೇ ಇಲ್ಲ ಕೆಲವು ಜಾಗಕ್ಕೆ, ಯಾಕೆ ನಿನ್ನ ಒಳಗಡೆ ಗಾಯ ಇರುತ್ತೆ, ಹೋಗೋಕ್ಕೆ ಇಷ್ಟಪಡಲ್ಲ. ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನನಗಿಷ್ಟ ಇಲ್ಲ ಅಷ್ಟೇ. ಕಾರಣ ಏನು? ನಿನ್ನ ಒಳಗಡೆ ಒಂದು ಇಷ್ಟ ಇಲ್ಲ, ನಿನಗೆ ನೀನೇ ಇಷ್ಟ ಅಲ್ಲ. ಯು ಆರ್ ಬ್ರೋಕನ್ ಇನ್ಸೈಡ್. ಅದಕ್ಕೆ ಯಾರ ಹತ್ರನೂ ಹೋಗ್ಲಿಕ್ಕೆ ನಿಂಗೆ ಇಷ್ಟ ಇಲ್ಲ. ಮನೋವ್ಯಥೆಯಿಂದ ಏನು ಕುಂದಿ ಹೋಗುತ್ತೆ? ಚೈತನ್ಯ.
ಚೈತನ್ಯ. ಚೈತನ್ಯ ಅಂದರೆ ಶಕ್ತಿ. ಮನಸ್ಸಿಗೆ ಗಾಯ ಆದಾಗ ಶಕ್ತಿ ಕುಂದಿ ಹೋಗುತ್ತೆ. ನಗಾಡ್ಲಿಕ್ಕೆ ಶಕ್ತಿ ಇಲ್ಲ, ನಡಿಲಿಕ್ಕೆ ಶಕ್ತಿ ಇಲ್ಲ, ನಿದ್ದೆ ಮಾಡಲಿಕ್ಕೂ ಶಕ್ತಿ ಇಲ್ಲ, ಊಟ ಮಾಡಲಿಕ್ಕೂ ಶಕ್ತಿ ಇಲ್ಲ, ಒಬ್ಬರ ಹತ್ರ ಸಂತೋಷವಾಗಿ ಮಾತಾಡಲಿಕ್ಕೂ ಶಕ್ತಿ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕಂತೂ ಶಕ್ತಿನೇ ಇಲ್ಲ. ಇನ್ಯಾವುದಕ್ಕೆ ಶಕ್ತಿ ಇದೆ? ಎಣ್ಣೆ ಹೊಡೆಯೋಕ್ಕೆ ಶಕ್ತಿ ಇದೆ, ಸಿನಿಮಾ ನೋಡ್ಲಿಕ್ಕೆ ಶಕ್ತಿ ಇದೆ, ಮೊಬೈಲ್ ಫೋನ್ ಹಿಡ್ಕೊಂಡು ಹೀಗೆ ಕುತ್ತಿಗೆ ಮುರಿದು ಬಿದ್ದು ಹೋಗೋ ತನಕ ಹೀಗೆ ಕುತ್ಕೊಂಡು ಗೀಸ್ತಾ ಕುತ್ಕೊಳ್ಳಿಕ್ಕೆ ಶಕ್ತಿ ಇದೆ. ಆದರೆ ಯಾವುದಕ್ಕೆ ಶಕ್ತಿ ಇಲ್ಲ? ಹೀಗೆ ಕುತ್ಕೊಂಡು ಅದೇ ಪೊಸಿಷನಲ್ಲಿ ಕುತ್ಕೊಂಡು 4 ಬೈಬಲ್ ವಾಕ್ಯ ಓದಲಿಕ್ಕೆ ಶಕ್ತಿ ಇಲ್ಲ. ನಿನ್ನ ಅಂತರಂಗದಲ್ಲಿ ಗಾಯ ಇರುವಾಗ ನಿನಗೆ ಈ ರೀತಿ ಒಳ್ಳೆ ಕಾರ್ಯಗಳಿಗೆ ಶಕ್ತಿ ಇಲ್ಲ. ಪಿಶಾಚಿ ಕಾರ್ಯಗಳಿಗೆ ಮತ್ತು ಶಕ್ತಿ ಬೇಕಾಗಿಲ್ಲ, ಇರೋ ಬಲಹೀನತೆಯೇ ಸಾಕು, ಅದು ಶಕ್ತಿ ಅಲ್ಲ. ದಟ್ ಈಸ್ ಯುವರ್ ವೀಕ್ನೆಸ್. ಈ ರೀತಿ ಬೇರೆ ಬೇರೆ ಸಿಂಪ್ಟಮ್ಸ್ ನಮ್ಮ ಒಬ್ಬೊಬ್ಬರಲ್ಲೂ ಇದೆ. ಆಯಿತಾ? ಕೋಪ, ಏನು ಮಾಡಿದರೂ ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಬೇಸರ, ಜಿಗುಪ್ಸೆ, ಏನು ಮಾಡಿದರೂ ಬೇಜಾರು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸಿಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದರೆ ಆಂತರಿಕವಾದ ಗಾಯ. ಆ್ಯಂಡ್ ಸಮ್ ಆರ್ ಅಡಿಕ್ಟೆಡ್. ಕೆಲವೊಂದು ದುಶ್ಚಟಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಾವು ಅಂದ್ಕೊಳ್ತೀವಿ ಪಿಶಾಚಿ ಅವನ ಒಳಗಡೆ ಇದೆ ಅಂತ. ಪಿಶಾಚಿ ಒಳಗಡೆ ಇರಬೇಕು ಅಂತ ಏನಿಲ್ಲ. ಪಿಶಾಚಿ ಒಳಗಡೆ ಇದೆ ಅಡಿಕ್ಟ್ ಆಗೋದು ಬೇರೆ. ಪಿಶಾಚಿ ಬಿಟ್ಟು ಹೋದ್ಮೇಲೂ ಅವನು ಅಡಿಕ್ಟ್ ಆಗಿದ್ದಾನೆ. ಕಾರಣ ಏನು ಅಂದರೆ ಅಂತರಂಗದಲ್ಲಿ ಗಾಯ ಇರುವಾಗ ದೇ ಆರ್ ಅಡಿಕ್ಟೆಡ್ ಟು ಸೋ ಮೆನಿ ಬ್ಯಾಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಇಫ್ ದಟ್ ಪರ್ಸನ್ ಇಸ್ ಹೀಲ್ಡ್ ಇನ್ಸೈಡ್, ಹಿ ಕ್ಯಾನ್ ಬಿ ಫ್ರೀ ಫ್ರಮ್ ದಟ್ ಅಡಿಕ್ಷನ್. ಅಡಿಕ್ಷನ್ನಿಂದ ಹೊರಗೆ ಬರ್ಬೋದು. ಅಡಿಕ್ಷನ್ ಬಿಡಿ ಅಂತ ನಾನು ಹೇಳೋದಿಲ್ಲ ನಿಮಗೆ ಬಿಡೋಕ್ಕಾಗೋದಿಲ್ಲ. ಸುಳ್ಳು ಹೇಳೋದನ್ನು ಬಿಡಿ ಅಂತ ಹೇಳೋದಿಲ್ಲ, ಬಿಡ್ಲಿಕ್ಕೆ ಆಗೋದಿಲ್ಲ. ಕೋಪ ಬಿಡಿ ಆಗಲ್ಲ. ಯಾವತ್ತೂ ಬಿಡ್ಬೋದಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಈಗ ಮಾಡಬೇಕಾಗಿರೋದು ಒಂದೇ, ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಿ. ಪವಿತ್ರಾತ್ಮನ ಶಕ್ತಿ ಅಂದರೆ ದೇವರ ಪ್ರೀತಿಯಾಗಿದೆ. ವೆನ್ ಯು ಆರ್ ಫಿಲ್ಡ್ ಬೈ ದ ಪವರ್ ಆಫ್ ದ ಮೋಸ್ಟ್ ಹೈ, ಸ್ವರ್ಗದಿಂದ ಬರುವ ಆ ಶಕ್ತಿಯಿಂದ ನೀವು ತುಂಬಲ್ಪಟ್ಟಾಗ ಆಗುವಂಥ ಕಾರ್ಯ, ನಿಮ್ಮ ಅಂತರಂಗದ ಗಾಯ ವಾಸಿಯಾಗತ್ತೆ. ಅದಕ್ಕೆ ಯೇಸು ಹೇಳಿದ್ದು, ಅಂಟಿಲ್ ಯು ಬಿ ಫಿಲ್ಡ್ ಬೈ ದ ಪವರ್ ಆಫ್ ಗಾಡ್, ಡೋಂಟ್ ಲೀವ್ ದಿಸ್ ಪ್ಲೇಸ್. ಮೇಲಿನಿಂದ ಬರುವ ಶಕ್ತಿಯಿಂದ ಭೂಷಿತರಾಗುವ ತನಕ ಇಲ್ಲೇ ಕಾದುಕೊಂಡಿರಿ, ಇಲ್ಲಿಂದ ನೀವು ಹೋಗಬೇಡಿ. ಹೋದರೆ ನಿಮಗೆ ಹೆಲ್ದಿಯಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ನೀವು ಮೇಲಿನಿಂದ ಬರೋ ಶಕ್ತಿಯಿಂದ ತುಂಬಲ್ಪಟ್ಟಾಗ ನಿಮ್ಮ ಅಂತರಂಗದೊಳಗಡೆ, ನಿಮ್ಮ ಹೃದಯದೊಳಗಡೆ, ಮನಸ್ಸಿನೊಳಗಡೆ ಕ್ರಿಸ್ತ ಯೇಸುವಿನ ಪ್ರೀತಿ ಒಂದು ಮಳೆ, ದೊಡ್ಡ ಮಳೆ ಥರ ಸುರಿಯುತ್ತೆ. ಆ ಮಳೆ ಥರ ನಿಮ್ಮ ಒಳಗಡೆ ಯೇಸು ಪ್ರೀತಿ ಸುರಿದಾಗ ನಿಮ್ಮ ಒಳಗಡೆ ಇರುವ ಭಯ ಹೋಗುತ್ತೆ, ಟೆನ್ಷನ್ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ಕೀಳರಿಮೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀವು ಝೀರೋ ಆಗ್ತೀರಿ. ನಿಮ್ಗೆ ಒಂದೇ ಇರೋದು, ಯೇಸುಗಾಗಿ ಬದುಕಬೇಕು. ಐ ವಾಂಟ್ ಟು ಲೀವ್ ಫಾರ್ ಜೀಸಸ್. ಐ ಆಮ್ ರೆಡಿ ಟು ಡೈ ಫಾರ್ ಜೀಸಸ್. ದ್ಯಾಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಲವ್. ಅನಾಯಿಂಟಿಂಗ್ ಅಂದರೆ ಅದೇ. ಅಭಿಷೇಕ ಅಂದರೆ ಏನು ನಮ್ಮ ಹೀಗೆ ಬೀಳಿಸೋದಲ್ಲ. ಅಭಿಷೇಕ ಬಿದ್ದವನನ್ನು ಎತ್ತೋದು. ಅಭಿಷೇಕ ಏನು ಮಾಡುತ್ತೆ ಅಂದರೆ ನಿನ್ನ ಬೀಳಿಸೋದಿಲ್ಲ. ಬೀಳಿಸೋದಿಲ್ಲ ಅಂದರೆ ಫಿಸಿಕಲಿ ಬೀಳೋದಲ್ಲ ನಾನು ಹೇಳ್ತಾರೆ. ಅದು ನಿನ್ನ ಆತ್ಮಿಕ ಜೀವಿತವನ್ನು ಎತ್ತುತ್ತೆ ಮೇಲಕ್ಕೆ. ಯು ವಿಲ್ ಲೀವ್ ಫಾರ್ ಜೀಸಸ್. ಸಮಯ ಬಂದರೆ ಯೇಸುವಿಗಾಗಿ ಸಾಯಲಿಕ್ಕೂ ತಯಾರಾಗ್ತೀಯ. ಸೊ ನೀವಿಲ್ಲಿಂದ ಹೋಗುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಮುಂದಿರುವ ಪ್ರತಿ ಪ್ರಾರ್ಥನೆಯಲ್ಲೂ, ಆರಾಧನೆಯಲ್ಲೂ, ಪ್ರತಿಯೊಂದರಲ್ಲೂ ನೀವು ಆಸೆ ಪಡಬೇಕು, ಯೇಸುವೆ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು. ಲಾರ್ಡ್ ಜೀಸಸ್, ಫಿಲ್ ಮೀ ವಿತ್ ಯುವರ್ ಹೋಲಿ ಸ್ಪಿರಿಟ್. Holy Spirit, anoint me, baptize me in your love, in the love of Jesus. Baptize me in the love of Jesus. ಯೇಸುವಿನ ಪ್ರೀತಿಯಲ್ಲಿ ನನ್ನನ್ನು ಅಭಿಷೇಕಿಸಿರಿ, ನನ್ನನ್ನು ತುಂಬಿಸಿರಿ. ಇದಕ್ಕಾಗಿ ಪ್ರಾರ್ಥಿಸಿ. ತುಂಬಲ್ಪಟ್ಟಾಗ ಏನಾಗ್ತೀವಿ? ನಿಮ್ಮ ಅಂತರಂಗ ಫ್ರೀ ಆಗುತ್ತೆ. ಆಗ ನಿನಗೊಂದು ದಾರಿ ಕಾಣಿಸುತ್ತೆ. ದೇವರು ನಿನಗಾಗಿಟ್ಟಿರೋ ದಾರಿ, ಪರ್ಪಸ್ ನಿನಗೆ ಗೊತ್ತಾಗುತ್ತೆ. ಪ್ರೀತಿಸ್ಲಿಕ್ಕೂ ಆಗುತ್ತೆ, ಕ್ಷಮಿಸ್ಲಿಕ್ಕೂ ಆಗುತ್ತೆ, ಪ್ರಾರ್ಥಿಸ್ಲಿಕ್ಕೂ ಆಗುತ್ತೆ, ಬೈಬಲ್ ಓದಲಿಕ್ಕೂ ಆಗುತ್ತೆ, ಎಲ್ಲ ಆಗುತ್ತೆ. ಕೆಟ್ಟ ಸ್ವಭಾವಗಳು ಹೋಗುತ್ತೆ, ದುಶ್ಚಟಗಳು ಹೋಗುತ್ತೆ, ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಒಂದು ರೂಪಾಂತರ ನಮ್ಮಲ್ಲಿ ಉಂಟಾಗುತ್ತೆ.
ಆ ಶಿಷ್ಯರಲ್ಲಿ ರೂಪಾಂತರ ಉಂಟಾಗಿದೆ ಯಾವಾಗ? ವೆನ್ ದೆ ರಿಸೀವ್ಡ್ ದ ಪವರ್, ಶಕ್ತಿ ತುಂಬಲ್ಪಟ್ಟಾಗ. ಆ ಶಕ್ತಿ ಅವ್ರಿಗೆ ಮಾತ್ರ ಸಾಕ? ನಿಮಗೂ ಬೇಕಾ? ಬೇಕು, ಎಲ್ಲರಿಗೂ ಬೇಕು. ಇಲ್ಲಾಂದ್ರೆ ಗಾಯ ಇಲ್ಲೇ ಇರುತ್ತೆ. ನೀವೆಷ್ಟೇ ಕೈ ತಟ್ಟಿದ್ರೆ ಇದು ಹೋಗಲ್ಲ. ಅಂಟಿಲ್ ಯು ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕು. ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ಚಿಕ್ಕ ಒಂದು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚಿ ಆಸೆ ಪಡಿ. ಯೇಸು ಸ್ವಾಮಿ ಹತ್ರ ಕೇಳೋಣ, ಯೇಸುವೆ ಇನ್ನೂ ಹೆಚ್ಚಾಗಿ ನನ್ನನ್ನು ತುಂಬಿಸಿರಿ. ಪವಿತ್ರಾತ್ಮರೇ, ಯೇಸು ಪ್ರೀತಿಯಲ್ಲಿ ನನ್ನನ್ನು ತೋಯಿಸಿರಿ, ನನ್ನನ್ನು ಮುಳುಗಿಸಿರಿ ಸ್ವಾಮಿ. ನನ್ನ ಒಳಗೆ ಇರುವ ಸಕಲ ಅಂತರಂಗದ ನೋವುಗಳಿಂದಲೂ ಗಾಯಗಳಿಂದಲೂ ನಾನು ಹೊರಬಂದು ಯೇಸುವೆ ನಿನಗಾಗಿ ದೃಢವಾಗಿ ನಿಲ್ಲಲು, ನೀವು ನನಗಾಗಿ ಇಟ್ಟಿರುವ ಓಟದ ಸ್ಪರ್ಧೆಯಲ್ಲಿ ಓಡಲು, ಎಲ್ಲರನ್ನು ಪ್ರೀತಿಸಲು, ಕ್ಷಮಿಸಲು, ಪರಿಶುದ್ಧನಾಗಿ ಬಾಳಲು, ಪ್ರಾಮಾಣಿಕವಾದ ಒಂದು ಜೀವನವನ್ನು ಜೀವಿಸಲು, ಸ್ಥಿರವಾಗಿ ನಿಲ್ಲಲು, ಎಲ್ಲ ಭಯ ಭೀತಿಗಳಿಂದ ದೂರವಾಗಿ ಧೈರ್ಯದ ಒಂದು ಜೀವನವನ್ನು ಜೀವಿಸಲು ಬೇಕಾದ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಪಿತನೇ, ಪ್ರತಿಯೊಬ್ಬರೂ ಯೇಸು ಪ್ರೀತಿಯಿಂದ ತುಂಬಲ್ಪಡಲಿ. ಎಲ್ಲ ವಿಧವಾದ ಭಯ ಬಿಟ್ಟು ಹೋಗಲಿ. ಕಟ್ಟಿ ಗುಣಪಡಿಸುವೆನು ಮುರಿದ ಮನಸ್ಸುಳ್ಳವರನ್ನು ಎಂದು ನುಡಿದಂತಹ ಪ್ರಭು ಯೇಸುವೆ, ಈ ಒಂದು ಸಮಯದಲ್ಲಿ ನಿಮ್ಮ ಪವಿತ್ರಾತ್ಮನ ಅಭಿಷೇಕದ ಮುಖಾಂತರವಾಗಿ, ನಿಮ್ಮ ಪ್ರೀತಿಯ ಮುಖಾಂತರವಾಗಿ ಪ್ರತಿಯೊಬ್ಬರ ಹೃದಯಗಳು ಕಟ್ಟಲ್ಪಡಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಆಗಿರುವ ಎಲ್ಲ ನೋವುಗಳು ಸಂಪೂರ್ಣವಾಗಿ ಯೇಸುವೇ ನಿಮ್ಮ ಗಾಯಗಳ ಮುಖಾಂತರ ಹರಿದು ಬಂದ ಆ ಪ್ರೀತಿ ಎಂಬ ಸೌಖ್ಯದಾಯಕ ಶಕ್ತಿಯಿಂದ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಸ್ತೋತ್ರ. ಯಾರೆಲ್ಲ ದುರ್ಬಲರಾಗಿ ಇಲ್ಲಿಗೆ ಬಂದಿದ್ದಾರೋ ಮರಳಿ ಮನೆಗಳಿಗೆ ಹೋಗುವಾಗ ಬಲ ಹೊಂದಿಕೊಂಡು ಹೋಗುವಂತೆ ಆಗಲಿ ಅಪ್ಪ. ಯಾರೆಲ್ಲ ಯಾವುದೆಲ್ಲ ಅಂತರಂಗದ ನೋವಿನಿಂದ ಬಂದಿದ್ದಾರೋ ಹೋಗುವಾಗ ಸಂಪೂರ್ಣವಾಗಿ ಹೊಸ ಬಲದೊಂದಿಗೆ ಹೋಗಲಿ ಅಪ್ಪ. ಎಲ್ಲ ನೋವುಗಳು ಯೇಸು ನಾಮದಲ್ಲಿ ವಾಸಿಯಾಗಲಿ. ಯೇಸು ಕ್ರಿಸ್ತರ ಸಮಾಧಾನ ಪ್ರತಿಯೊಬ್ಬರ ರನ್ಮನಗಳನ್ನು ಆಳ್ವಿಕೆ ಮಾಡಲಿ. ಯೇಸು ನಾಮದಲ್ಲಿ